ಹೆಲೋ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಎಲ್ಲರನ್ನೂ ನಾನು ನಿಮ್ಮನ್ನ ಒಂದು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತೀನಿ. ಈ ಪ್ರೋಗ್ರಾಮ್ ಬಂದು ಅನ್ನಪ್ರಸನ್ನ ಪ್ರೋಗ್ರಾಮ್. ಇದು ನನ್ನ ಫ್ರೆಂಡ್ ದೀಪಾ ಅವ್ರ ಮಗಳದು ಅನ್ನಪ್ರಸನ್ನ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ, ಹೋಗ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ. ನಿಮಗೆ ಗೊತ್ತಿರುತ್ತೆ, ನಾವಿರೋದೀಗ ಆರ್ಮಿ ಕ್ವಾರ್ಟರ್ಸಲ್ಲಿ. ಇಲ್ಲಿ ಹೇಗೆ ಅಂದರೆ ಅಪ್ಪ ಅಮ್ಮ ಬಂಧುಗಳೆಲ್ಲರಿಂದ ದೂರ ಇರ್ತೀವಿ. ಇಲ್ಲಿ ಯಾರು ನಮ್ಮ ಸರೌಂಡಿಂಗಲ್ಲಿ ಇರ್ತಾರೋ ಅವರೇ ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಬಂಧುಗಳು ಎಲ್ಲನೂ ಅವರೇ. ಸೊ ಹಾಗಾಗಿ ಏನೇ ಫಂಕ್ಷನ್, ಯಾರದೇ ಮನೇಲಿ ಏನೇ ಫಂಕ್ಷನ್ ಆದರೂ ಎಲ್ಲರನ್ನೂ ಇನ್ವೈಟ್ ಮಾಡಿ ಹಿಂಗೆ ಒಂಥರ ಗೆಟ್ ಟುಗೆದರ್ ಥರನೂ ಆಗುತ್ತೆ. ಒಂಥರ ಖುಷಿಯಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಈಗ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಇವರು ನನ್ನ ಬೆಂಗಳೂರು ಫ್ರೆಂಡ್ ಚಾನ್ವಿ, ಪಕ್ಕದಲ್ಲಿರೋದು ಲಕ್ಷ್ಮಿ, ತಮಿಳ್ನಾಡು ಫ್ರೆಂಡ್ ಅವರು. ನನ್ನ ಫ್ರೆಂಡ್ ದೀಪಾ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೇ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನೀಟಾಗಿ ಕ್ಲೀನಾಗಿ ಆರ್ಗನೈಸ್ ಮಾಡಿದರು. ನಾವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೋ ಅಷ್ಟೇ. ಇನ್ನೂ ಇಬ್ಬರು ಮೇನ್ ಪಿಲ್ಲರ್ಸ್ ಇದ್ದಾರೆ. ಮುಂದೆ ನಾನು ನಿಮಗೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಇವರು ನಮ್ಮ ಆ್ಯಕ್ಟಿವ್ ದೀದಿ, ನಮ್ಮ ನೇಬರೆಯವರು. ತುಂಬ ಜನನ್ನ ಇನ್ವೈಟ್ ಮಾಡಿದರು. ನೋಡಿ, ನೋಡ್ತಾ ಇದ್ದೀರಲ್ಲ, ಸರೌಂಡಿಂಗ್ ಎಲ್ಲ ಮನೆಗಳಿಗೂ ಇನ್ವೈಟ್ ಮಾಡಿ ಎಲ್ಲರೂ ಅಟೆಂಡ್ ಮಾಡಿದರು. ನಾವು ಕೂಡ ಸ್ವಲ್ಪ ಸ್ವೀಟ್ ತಿನ್ನಿಸ್ತೋ. ನನ್ನ ಮಗಳಂತೂ ಪ್ರೋಗ್ರಾಮ್ಗಳಂದ್ರೆ ಈ ಮಕ್ಳುಗಳನ್ನೇ ಹಿಡಿಯೋಕ್ಕಾಗಲ್ಲ, ಫುಲ್ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿದ್ರು. ಇವರೆಲ್ಲ ನಮ್ಮ ಬ್ಯೂಟಿಫುಲ್ ನೇಬರ್ಸ್. ಇವರು ಇಲ್ಲಿ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರನ್ನೂ ಮಾತಾಡಿಸ್ತಾರೆ. ಇವರು ಈ ಸ್ಟೇಟು ಅಂತ ಯಾವುದೇ ಥರದ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ ಇಲ್ಲಿ. ನನ್ನ ಗೊಂಬೆ ನೋಡಿ ಸೈಲೆಂಟಾಗಿ ಅಲ್ಲಿರೋ ಹಣ್ಣುಗಳನ್ನೆಲ್ಲ ಖಾಲಿ ಮಾಡ್ತಾ ಇದ್ದಾಳೆ. ಕೇಕ್ ಕೊಟ್ಟರು, ಸ್ವೀಟ್ ಕೊಟ್ಟರು, ನೋ, ಹಣ್ಣುಗಳಷ್ಟೇ ಅವಳಿಗೆ ಬೇಕಾಗಿರೋದು. ಇವಳು ಚಿಟ್ಟಿ, ನನ್ನ ಮಗಳ ಫ್ರೆಂಡ್. ಪಾರ್ಟಿಯ ಮೇನ್ ಕೋರ್ ಕೇಕ್ ಕಟ್ಟಿಂಗ್ ಕೂಡ ಆಗಿದೆ. ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ಈ ಥರ ಪ್ರೋಗ್ರಾಮ್ಗಳು ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ಗಳು ಕೂಡ ಹೌದು. ಹೆಂಗಸರುಗಳು ನಾವು ಮನೆ ಒಳಗಡೆನೇ ಇರ್ತೀವಿ. ಈ ಥರ ಪ್ರೋಗ್ರಾಮ್ಗಳಾಗಿ ನಾವು ಹೋಗಿ ಬಂದಾಗ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಇವ್ರು ನಮ್ಮ ಲಕ್ಷ್ಮೀ ದೀದಿ, ತಮಿಳ್ನಾಡವರು. ಇಲ್ಲೇ ಇವರು ವರ್ಕ್ ಮಾಡೋದು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಬಂದು ಸುಮ್ಮನೆ ಕೂರಲಿಲ್ಲ, ಅವರು ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ಅಕ್ಕಪಕ್ಕದ ಮನೆ ಅಣ್ಣಂದಿರು ಕೂಡ ಇದ್ದಾರೆ. ನಾನು ಹೇಳ್ದಂಥ 2 ಮೇನ್ ಪಿಲ್ಲರ್ಸ್ ಇವರಿಬ್ಬರು. ಪ್ರೋಗ್ರಾಮ್ ಶುರುವಿಂದ ಏನೇ ಸ್ವೀಟ್ ಮಾಡೋದು ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೇನ್ ಪಿಲ್ಲರ್ಸ್ ಆಫ್ ದಿಸ್ ಪ್ರೋಗ್ರಾಮ್ ಇವರು. ಇಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಸ್ನ್ಯಾಕ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವ್ರು ನನ್ನ ಫ್ರೆಂಡ್ ಕವಿತಾ. ಎಲ್ಲ ಮಕ್ಳುಗಳಿಗೆ ತಿನ್ನಿಸಿ ಅವರು ತಿಂದು. ನಮ್ಮ ಮೇಡಮ್ಗೆ ಬಲೂನ್ ಸಿಕ್ಕಿದೆ. ಒಂದು ಕಡೆ ಕೂರ್ತಿರ್ಲಿಲ್ಲ ಅವಳು. ಹಾಗೂ ಒಂದು ಪ್ಲೇಟಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕೂರಿಸಿದ್ದೀನಿ. ನೋಡಿ, ಇಷ್ಟೆಲ್ಲ ಐಟಮ್ಸ್ ಅರೇಂಜ್ ಮಾಡಿದರು. ಖೀರ್, ಜಿಲೇಬಿ, ಸಮೋಸ, ಬಿಸ್ಕೆಟ್, ಮಿಕ್ಚರ್, ಕೇಕ್, ಚಾಕ್ಲೇಟ್ ಎಲ್ಲ ಇತ್ತು. ಇದೆ ನೋಡಿ ಇವತ್ತಿನ ಮೈನ್ ಸೆಂಟರ್ ಆಫ್ ಅಟ್ರಾಕ್ಷನ್, ದಿಶಾ ಬೇಬಿ.
ಇನ್ನೇನು ಪ್ರೋಗ್ರಾಮ್ ಎಂಡಿಂಗ್ ಪಾರ್ಟ್ ಬಂದಿದೆ. ಎಲ್ಲರೂ ಸ್ನ್ಯಾಕ್ಸ್ ತಿಂದು ಹೊರಟರು. ನಾವು ಕ್ಲೋಸ್ಡ್ ಒನ್ಸ್ ಅಷ್ಟೇ ಇಲ್ಲಿ ನಾವು ಸರ್ವ್ ಮಾಡ್ತಾಯಿದ್ದೋ. ಸೊ ಹಾಗಾಗಿ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ಹೊರಡಬೇಕು. ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು, ತುಂಬ ನೀಟಾಗಿ ಪ್ರೋಗ್ರಾಮ್ ಆಯಿತು. ಅವರು ಕೂಡ ತುಂಬ ಖುಷಿಪಟ್ಟರು ದಂಪತಿಗಳು. ಇವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ. ಇವತ್ತಿನ ವ್ಲಾಗ್ ಇಷ್ಟು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯನೇ ಭಾಗ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.